ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆರ್ಥಿಕವಾಗಿ ಅನೇಕ ಯುದ್ಧಗಳನ್ನ ಈ ಜಗತ್ತು ಕಳೆದ 2-3 ವರ್ಷಗಳಿಂದ ನೋಡ್ತಾ ಬಂದಿದೆ. ಇವತ್ತು ಪ್ರಸ್ತುತವಾಗಿ ಇರಾನ್, ಇಸ್ರೇಲ್ ಮತ್ತು ಅಮೆರಿಕಾದ ನಡುವೆ ಯುದ್ಧ ನಡೀತಾ ಇದೆ. ಈ ಯುದ್ಧದ ಸಂದರ್ಭದಲ್ಲೂ ಕೂಡ ಭಾರತ ತನ್ನ ರಕ್ಷಣಾ ಸಾಮಗ್ರಿಗಳನ್ನು ರಫ್ತು ಮಾಡೋದರಲ್ಲಿ ಒಂದು ಐತಿಹಾಸಿಕ ಮೈಲಿಗಲ್ಲನ್ನು ಸಾಧನೆ ಮಾಡಿದೆ. ಏನು? ಸರಿಸುಮಾರು 38,424 ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಸಾಮಗ್ರಿಗಳನ್ನು ಜಗತ್ತಿನ ವಿವಿಧ ದೇಶಗಳಿಗೆ ಭಾರತ ರಫ್ತು ಮಾಡಿದೆ. ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ 2014ಕ್ಕಿಂತ ಮೊದಲು ಭಾರತ ಅತಿ ಹೆಚ್ಚು ಆಮದು ಮಾಡಿಕೊಳ್ಳುವಂತಹ ದೇಶ ಆಗಿತ್ತು. ಆದರೆ ಆತ್ಮನಿರ್ಭರ ಭಾರತ, ಅದಾದ ನಂತರ ಸ್ವಾವಲಂಬಿ ಭಾರತ ಸೇರಿದಂತೆ ಅನೇಕ ಯೋಜನೆಗಳ ಫಲಪ್ರದವಾಗಿ ಇದೀಗ ಭಾರತ ಇಂಥದ್ದೊಂದು ಐತಿಹಾಸಿಕ ಸಾಧನೆ ಮಾಡಿದೆ. ಈ ಸಾಧನೆಯ ಬಗ್ಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತನಾಡಿದ್ದಾರೆ. ಏನು ಹೇಳಿದ್ರು ಒಂದ್ಸರಿ ಕೇಳಿಸ್ಕೊಂಡು ಬರೋಣ. अब डिफेंस मैन्युफैक्चरिंग में आत्मनिर्भर बनने की दिशा में तेजी से अपने कदम आगे बढ़ा रहा है. यह एक क्लियर सिग्नल है कि हम ग्लोबल लेवल पर अपनी पहचान बना रहे हैं. यह एक स्पष्ट संकेत है कि रक्षा क्षेत्र में भारत की आभा संपूर्ण विश्व में फैल रही है. साथियों, हमारे प्रधानमंत्री के नेतृत्व में डिफेंस मैन्युफैक्चरिंग को एक नेशनल मिशन के रूप में आगे बढ़ाया गया है और आज हम केवल अपनी जरूरतों को पूरा करने तक ही सीमित नहीं हैं, बल्कि ग्लोबल सप्लाई चेन में भी हम अपनी जगह बना रहे हैं. आईएनएस तारागिरी इसी सोच को सिंबलाइज करता है, जहां डिजाइन से लेकर डेवलपमेंट और डिप्लॉयमेंट तक हर स्तर पर भारत की भागीदारी है. यह हमें पक्का विश्वास देता है कि हम अपनी सुरक्षा के साथ साथ अपने फ्यूचर को भी खुद डिजाइन करने की क्षमता रखते हैं. पिछले 1 दशक में देश ने एक बड़ा बदलाव महसूस किया है. सरकार ने नौजवानों और इंडस्ट्री के लिए ऐसा इकोसिस्टम तैयार करने की कोशिश की है जहां इनोवेशन, मैन्युफैक्चरिंग और एक्सपोर्ट को लगातार बढ़ावा मिले. आज हम डिफेंस सेक्टर की बात जब करते हैं तो यह साफ दिखाई देता है कि आत्मनिर्भरता के अलावा हमारे पास अब कोई दूसरा विकल्प शेष नहीं बचा है. हमने अपनी सुरक्षा को केवल लैंड, सी और एयर तक ही सीमित नहीं रखना है. भारत अब डिफेंस मैन्युफैक्चरिंग में आत्मनिर्भर बनने की दिशा में तेजी से अपने कदम आगे बढ़ा रहा है. यह एक क्लियर सिग्नल है कि हम ग्लोबल लेवल पर अपनी पहचान बना रहे हैं. यह एक स्पष्ट संकेत है कि रक्षा क्षेत्र में भारत की आभा संपूर्ण विश्व में फैल रही है. साथियों, हमारे प्रधानमंत्री के नेतृत्व में डिफेंस ಭಾರತ ರಕ್ಷಣಾ ಸಾಮಗ್ರಿಗಳ ವಿಚಾರದಲ್ಲಿ ತಾನು ಸ್ವಾವಲಂಬಿ ಆಗುವುದಲ್ಲದೇ ಜಗತ್ತಿನ ವಿವಿಧ ದೇಶಗಳಿಗೆ ರಫ್ತು ಮಾಡ್ತಾ ಇದೆ. ರೋಮ್ನ ಒಂದು ಗಾದೆ ಇದೆ. ಏನು? ನಿಮಗೆ ಶಾಂತಿ ಬೇಕಾದರೆ ನೀವು ಯಾವಾಗಲೂ ಯುದ್ಧಕ್ಕೆ ಸಿದ್ಧರಾಗಿರಬೇಕು ಅನ್ನೋದು ರೋಮ್ನ ಗಾದೆ. ಅದು ಯಾವಾಗಲೂ ಸನ್ನದ್ಧರಾಗಿರ್ಬೇಕು ನಾವು ಯುದ್ಧದಲ್ಲಿ ಅಂತ. ಆದರೆ ಭಾರತ 1962ರ ಭಾರತ ಮತ್ತು ಚೀನಾ ಯುದ್ಧ, 1965ರ ಪಾಕಿಸ್ತಾನ ಮತ್ತು ಭಾರತದ ಯುದ್ಧದ ಸಮಯದಲ್ಲಿ ಸಾಮಗ್ರಿಗಳ ಕೊರತೆಯಿಂದ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಅನುಭವಿಸಿತ್ತು. ಆದರೆ ಭಾರತ ಇದೀಗ ಸ್ವಾವಲಂಬಿ ಆಗಿದೆ. ಹಾಗಾದರೆ ಭಾರತದ ರಫ್ತು ಈ ರೆಕಾರ್ಡ್ ಮಾಡಿದೆ. ಹೇಗಿದೆ ರೆಕಾರ್ಡ್? ಬನ್ನಿ ನೋಡ್ತಾ ಹೋಗೋಣ. ರಕ್ಷಣಾ ರಫ್ತುಗಳು ಸರಿಸುಮಾರು 38,424 ಕೋಟಿ ರೂಪಾಯಿಗೆ ಏರಿಕೆ ಆಗಿದೆ. 38,424 ಕೋಟಿ ರೂಪಾಯಿ. ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ 2004ರಿಂದ 2014ರ ಈ ಅವಧಿ ಏನಿತ್ತು, UPA 1 ಮತ್ತು UPA 2 ಸರ್ಕಾರದ ಅವಧಿಯ ಸಮಯದಲ್ಲಿ ಅತ್ಯಂತ ಕಡಿಮೆ ಆಗಿತ್ತು. 10 ವರ್ಷಗಳಲ್ಲಿ ಭಾರತದ ಒಟ್ಟಾರೆ ರಫ್ತು ಅತ್ಯಂತ ಕಡಿಮೆ ಆಗಿತ್ತು. 2014ಕ್ಕಿಂತ ಮೊದಲು ಭಾರತ 70% ರಕ್ಷಣಾ ಸಾಮಗ್ರಿಗಳನ್ನು ಬೇರೆ ಬೇರೆ ದೇಶಗಳಿಂದ ನಾವು ತರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ವಿ. ಫ್ರಾನ್ಸ್ ಮೇಲೆ, ಅಮೆರಿಕಾದ ಮೇಲೆ, ರಷ್ಯಾದ ಮೇಲೆ, ಜರ್ಮನಿ, ಜಪಾನ್, ಜಗತ್ತಿನ ವಿವಿಧ ದೇಶಗಳು ತಂತ್ರಜ್ಞಾನವಾಗಿ ಯಾವ್ಯಾವ ದೇಶಗಳು ಮುಂದುವರೆದಿದ್ದಾವೋ ಆ ದೇಶಗಳ ಮೇಲೆ ನಾವು ಡಿಪೆಂಡೆನ್ಸಿ ಇದ್ವಿ. ಇದೀಗ ಆ ಡಿಪೆಂಡೆನ್ಸಿ ಕಡಿಮೆ ಆಗಿದೆ. 2004ರಿಂದ 2014ರವರೆಗೆ ನಮ್ಮ ಒಟ್ಟಾರೆ ರಫ್ತಿನ ಪ್ರಮಾಣ ಕೇವಲ 4,312 ಕೋಟಿ ರೂಪಾಯಿ ಆಗಿತ್ತು. ಕೇವಲ 4,312 ಕೋಟಿ ರೂಪಾಯಿ. ಇದೀಗ ಅದು 38,424 ಕೋಟಿ ರೂಪಾಯಿಗೆ ಏರಿಕೆ ಆಗಿದೆ. ಇದು ನಾವು ಗಮನಿಸಬೇಕಾದಂತಹ ಸಂಗತಿ.
ಇನ್ನೂ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಭಾರತ ಒಂದು ವೇಳೆ ಪೂರ್ಣ ಪ್ರಮಾಣದ ಯುದ್ಧಕ್ಕೇನಾದರೂ ಸಿದ್ಧವಾಗಿ ಮತ್ತೊಂದು ದೇಶ ನಮ್ಮ ಮೇಲೆ ದಾಳಿ ಮಾಡಿದರೆ ಕೇವಲ 10 ದಿನಗಳಿಗೆ ಆಗುವಂತಹ ಸರಕು ಸಾಮಗ್ರಿಗಳು ಮಾತ್ರ ನಮ್ಮಲ್ಲಿತ್ತು. ಇವತ್ತು 40 ದಿನಗಳಿಗೆ ಆಗುವಂತಹ ಸರಕು ಸಾಮಗ್ರಿ ಭಾರತದಲ್ಲಿದೆ. ಇದೀಗ ಭಾರತ 38,424 ಕೋಟಿ ರೂಪಾಯಿ ರಫ್ತಿಗೆ ಮುಂದಾಗಿದೆ. ಹಾಗಾದ್ರೆ ಈ ಹಿಂದಿನ ವರ್ಷಗಳಲ್ಲಿ ದಾಖಲೆ ಏನಿತ್ತು? ಈ ಹಿಂದಿನ ವರ್ಷಗಳಲ್ಲಿ ಎಷ್ಟು ಪರಿಪ್ರಮಾಣದಲ್ಲಿ ಭಾರತ ರಫ್ತನ್ನು ಮಾಡಿದೆ ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ, ಪ್ರಮುಖವಾಗಿ 2023-24ರಲ್ಲಿ 21,083 ಕೋಟಿ ರೂಪಾಯಿ ಈ ಪರಿಪ್ರಮಾಣದ ರಕ್ಷಣಾ ಸಾಮಗ್ರಿಗಳನ್ನು ನಾವು ಬೇರೆ ದೇಶಗಳಿಗೆ ರಫ್ತು ಮಾಡಿರೋ. ಅದು ಮಾಲ್ಡೀವ್ಸ್ ಆಗಿರ್ಬೋದು, ನಮ್ಮದೇ ಪಕ್ಕದ ಶ್ರೀಲಂಕಾ ಆಗಿರ್ಬೋದು, ಬೇರೆ ದೇಶಗಳಿಗೆಲ್ಲ ನಾವು ಕಳಿಸಿದ್ದೇವೆ. 2018-19ರಲ್ಲಿ 10,000 ಕೋಟಿ ರೂಪಾಯಿ ಇತ್ತು. 2016 ಮತ್ತು 17ರಲ್ಲಿ 1,522 ಕೋಟಿ ರೂಪಾಯಿ. ನೋಡಿ ನಮ್ಮ ವೇಗ ಹೇಗಿದೆ ಅಂತ ಹೇಳಿದ್ರೆ, 2016-17ರಲ್ಲಿ ಕೇವಲ 1,500 ಕೋಟಿ ಮಾತ್ರ ಇದ್ದದ್ದು 2018 ಮತ್ತು 19ರಲ್ಲಿ 10,000 ಕೋಟಿಗೆ ಏರಿಕೆ ಆಗುತ್ತೆ. ಅದಾದ ನಂತರ 2023 ಮತ್ತು 24ರಲ್ಲಿ 21,083 ಕೋಟಿ ರೂಪಾಯಿ ಆಗಿದೆ. ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಕಳೆದ ಒಂದು ದಶಕದಲ್ಲಿ ಈ ಪರಿಪ್ರಮಾಣದ 25% ಪಟ್ಟು ಹೆಚ್ಚಳ ಆಗಿದೆ. ಇದಕ್ಕೆ ಕಾರಣ ಭಾರತ ತೆಗೆದುಕೊಂಡಂತಹ ಕೆಲವೊಂದಿಷ್ಟು ನಿರ್ಧಾರಗಳು, ಕೇಂದ್ರ ಸರ್ಕಾರ ತೆಗೆದುಕೊಂಡು ಬಂದಂತಹ ಕೆಲವೊಂದಿಷ್ಟು ಯೋಜನೆಗಳು. ಇವೆಲ್ಲದರ ಭಾಗವಾಗಿ ನಾವು ಇದೀಗ ಇಂಥದ್ದೊಂದು ಮೈಲಿಗಲ್ಲನ್ನು ಸ್ಥಾಪನೆ ಮಾಡಿದ್ದೇವೆ. ಈ ಮೈಲಿಗಲ್ಲಿನ ಜೊತೆಗೆ ಅನೇಕರು ಕೆಲಸ ಮಾಡಿದ್ದಾರೆ. 6,000 ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳು ಇದಕ್ಕಾಗಿ ಕೆಲಸ ಮಾಡಿದೆ ಇಡೀ ದೇಶದಾದ್ಯಂತ. 1,000 ನವೋದ್ಯಮಗಳು ಇದಕ್ಕಾಗಿ ಕಾರ್ಯವನ್ನು ನಿರ್ವಹಿಸಿರೋದು, ಅನೇಕ ಉತ್ಪನ್ನಗಳನ್ನು ತಯಾರಿಸಿದೆ. ಅದು ಬೇರೆ ಉತ್ಪನ್ನಗಳನ್ನು ಬೇರೆ ದೇಶಗಳೇನು, ಅದು ಬ್ರಹ್ಮೋಸ್ ಕ್ಷಿಪಣಿ ಆಗಿರ್ಬೋದು, ಆಕಾಶ ಆಗಿರ್ಬೋದು, ತೇಜಸ್ ಆಗಿರ್ಬೋದು, ಧ್ರುವ ಆಗಿರ್ಬೋದು, ಉಡಾವಣಾ ಕ್ಷಿಪಣಿಗಳಾಗಿರ್ಬೋದು, ಡ್ರೋನ್ಗಳಾಗಿರ್ಬೋದು, ಎಲ್ಲ ಸಾಮಗ್ರಿಗಳನ್ನು ಕೂಡ ಭಾರತ ಈ ಪರಿಪ್ರಮಾಣದಲ್ಲಿ ತಯಾರು ಮಾಡಿ ಬೇರೆ ದೇಶಗಳಿಗೆ ರಫ್ತು ಮಾಡಿರೋದು. ಆ ಮುಖಾಂತರ ವರ್ಷದಿಂದ ವರ್ಷಕ್ಕೆ ಇದರ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದೀಗ ಕೇಂದ್ರ ಸರ್ಕಾರ ಒಂದು ಗುರಿಯನ್ನು ಹೊಂದಿದೆ. 2029 ಮತ್ತು 30ರ ವೇಳೆಗೆ ಇದರ ಪರಿಪ್ರಮಾಣವನ್ನು ಒಂದು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಗುರಿ ಕೇಂದ್ರ ಸರ್ಕಾರದ್ದಾಗಿದೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಈ ಪರಿಪ್ರಮಾಣದ, ಅಂದ್ರೆ ಭಾರತ ಈ ಪರಿಪ್ರಮಾಣದಲ್ಲಿ ರಫ್ತು ಮಾಡಿದೆ. ಯಾವ್ಯಾವ ರಕ್ಷಣಾ ಸಾಮಗ್ರಿಗಳನ್ನು ರಫ್ತು ಮಾಡುತ್ತೆ, ಯಾವ್ಯಾವ ರಕ್ಷಣಾ ಸಾಮಗ್ರಿಗಳಿಗೆ ಭಾರತದಿಂದ ಬೇರೆ ದೇಶಗಳಲ್ಲಿ ಬೇಡಿಕೆ, ಅದನ್ನು ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ, ನೌಕಾಪಡೆಗೆ ಸಂಬಂಧಪಟ್ಟಂತಹ ಉತ್ಪನ್ನಗಳಿಗೆ ಭಾರತದಿಂದ ಬೇಡಿಕೆ ಇದೆ. ನೀವು ಆಪರೇಷನ್ ಸಿಂಧೂರ್ ಆದಾಗ ನಮ್ಮ ವಿರುದ್ಧ ಪಾಕಿಸ್ತಾನ ಕಾರ್ಯನಿರ್ವಹಿಸಬೇಕು ಅನ್ನೋ ಕಾರಣಕ್ಕಾಗಿ ಚೀನಾ ಕೆಲವೊಂದಿಷ್ಟು ಡ್ರೋನ್ಗಳನ್ನು ಸಪ್ಲೈ ಮಾಡುತ್ತೆ. ಯಾರಿಗೆ? ಪಕ್ಕದ ಪಾಕಿಸ್ತಾನದವರಿಗೆ ಸಪ್ಲೈ ಮಾಡುತ್ತೆ. ಪಾಕಿಸ್ತಾನ ಆ ಡ್ರೋನ್ಗಳನ್ನು ಭಾರತದ ಜಮ್ಮು ಕಾಶ್ಮೀರದ ಮೇಲೆ ಪ್ರಯೋಗ ಮಾಡೋ ಪ್ರಯತ್ನ ಮಾಡ್ತು. ಆದರೆ ಎಲ್ಲವನ್ನೂ ಕೂಡ ಭಾರತದ ಕ್ಷಿಪಣಿಗಳು, ಭಾರತದ ಡ್ರೋನ್ಗಳು ಆಕಾಶದಲ್ಲೇ ಹೊಡೆದುರುಳಿಸೋ ಪ್ರಯತ್ನವನ್ನು ಮಾಡುತ್ತೆ. ಯಾವ ಕಾರಣಕ್ಕೆ? ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಯಾರು ಮಾಡಿದಂಥದ್ದು. ಚೀನಾ ಅತ್ಯಂತ ಕಳಪೆ ಗುಣಮಟ್ಟದ ಡ್ರೋನ್ಗಳನ್ನು ಪಕ್ಕದ ಪಾಕಿಸ್ತಾನ ಕೊಟ್ಟಿತ್ತು. ಒನ್ಸ್ ಅಗೇನ್ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಚೀನಾ ಜಗತ್ತಿನ ಎದುರುಗಡೆ ಒಂದು ಹೀನಾಯ ಸೋಲನ್ನು ಅನುಭವಿಸಿತ್ತು. ಆ ವಿಚಾರದಲ್ಲಿ ಇದೀಗ ಭಾರತದ ಕೆಲವೊಂದಿಷ್ಟು ನಂಬಿಕೆ ಇದೆ ಭಾರತದ ಮೇಲೆ. ಆ ಕಾರಣಕ್ಕಾಗಿ ಕೆಲವೊಂದಿಷ್ಟು ಉತ್ಪನ್ನಗಳಿಗೆ ದೊಡ್ಡ ಮಟ್ಟದ ಬೇಡಿಕೆ ಇದೆ. ನೌಕಾಪಡೆಗೆ ಸಂಬಂಧಪಟ್ಟಂಥ ಉತ್ಪನ್ನಗಳು, ಯುದ್ಧ ಪಿರಂಗಿಯ ಉತ್ಪನ್ನಗಳ ಮೇಲೆ ಒಂದು ದೊಡ್ಡದಾದಂತಹ ಬೇಡಿಕೆ ಇರುವಂಥದ್ದು. ಇದರ ಜೊತೆಗೆ ಬ್ರಹ್ಮೋಸ್ ಕ್ಷಿಪಣಿಗಳಿಗಂತೂ ರಷ್ಯಾ ಮತ್ತು ಭಾರತ ಸೇರಿಕೊಂಡು ಜಂಟಿ ಕಾರ್ಯಾಚರಣೆಯಲ್ಲಿ ತಯಾರು ಮಾಡಿದಂತಹ ಈ ಬ್ರಹ್ಮೋಸ್ ಕ್ಷಿಪಣಿಗಳು ವಿಶ್ವದ ಜಾಗತಿಕವಾಗಿ ಯಾವುದೇ ದೇಶ ಎಂಥದ್ದೇ ತಂತ್ರಜ್ಞಾನವನ್ನು ಹೊಂದಿದ್ರೂ ಕೂಡ ಯಾವ ವ್ಯವಸ್ಥೆಯಿಂದಲೂ ಕೂಡ ತಡೆಯಲಾಗದಂಥ ಅತ್ಯಾಧುನಿಕ ಕ್ಷಿಪಣಿ ಇದು ಬ್ರಹ್ಮೋಸ್ ಕ್ಷಿಪಣಿ. ಈ ಕ್ಷಿಪಣಿ ಮೇಲೆಯೂ ಕೂಡ ದೊಡ್ಡ ಮಟ್ಟದ ನಿರೀಕ್ಷೆಗಳಿದೆ. ರಾಕೆಟ್ ಲಾಂಚರ್ಗಳ ಮೇಲೆ ದೊಡ್ಡ ಮಟ್ಟದ ನಂಬಿಕೆ ಇದೆ ಭಾರತದ್ದು. ಆಂಟಿಟ್ಯಾಕ್ ಕ್ಷಿಪಣಿಗಳು, ಇವುಗಳ ಮೇಲೆ ದೊಡ್ಡ ಮಟ್ಟದ ನಂಬಿಕೆ ಇದೆ. ಹೀಗಾಗಿ ಅವುಗಳಿಗೆ ಬೇಡಿಕೆ ಇದೆ. ಸ್ವಾತಿ ರಡಾರ್ಗಳು, ಪಕ್ಕದ ಶ್ರೀಲಂಕಾ ಸೇರಿದಂತೆ ಬೇರೆ ದೇಶಗಳು, ಅಂದರೆ ಕರಾವಳಿ ತೀರದಲ್ಲಿರುವಂತಹ ದೇಶಗಳು ಯಾವ್ಯಾವುದಿದೆ ಸಮುದ್ರ ತೀರಕ್ಕೆ, ಅವರೆಲ್ಲರೂ ಕೂಡ ಸ್ವಾತಿ ರಡಾರ್ಗಳನ್ನು ಬೇಡಿಕೆಗೆ ಪಡ್ತಾರೆ. ಬುಲೆಟ್ ಪ್ರೂಫ್ ಜಾಕೆಟ್ಗಳು ಮತ್ತು ಹೆಲ್ಮೆಟ್ಗಳಿಗೂ ಕೂಡ ವಿಶೇಷತರನಾದಂತಹ ಬೇಡಿಕೆ ಭಾರತದಿಂದ ಇದೆ.
ಓಕೆ, ಭಾರತ ಏನೋ ರಫ್ತು ಮಾಡುತ್ತೆ. ಹೀಗೆ ರಫ್ತು ಮಾಡಿದಂತಹ ವಸ್ತುಗಳನ್ನು ಯಾರು ಖರೀದಿ ಮಾಡ್ತಾರೆ? ಅತಿ ಹೆಚ್ಚು ಯಾರ್ಯಾರು? ಮಯನ್ಮಾರ್ ಅತಿ ಹೆಚ್ಚು ಖರೀದಿ ಮಾಡುತ್ತೆ. ಮಯನ್ಮಾರ್ ಅತಿ ಹೆಚ್ಚು ಖರೀದಿ ಮಾಡುತ್ತೆ. ಫಿಲಿಪೈನ್ಸ್ ಖರೀದಿ ಮಾಡುತ್ತೆ. ಇದರ ಜೊತೆಗೆ ಅರ್ಮೇನಿಯಾ, ಮ್ಯಾನ್ಮಾರ್ ಇದು ಕೂಡ ಭಾರತದಿಂದ ಅತಿ ಹೆಚ್ಚು ರಕ್ಷಣಾ ವಸ್ತುಗಳನ್ನು ಖರೀದಿ ಮಾಡುವಂತಹ ದೇಶಗಳು. ಹಾಗಾದರೆ ಯಾಕೆ ಮಯನ್ಮಾರ್? ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಭಾರತ ಮತ್ತು ಮ್ಯಾನ್ಮಾರ್ ನಡುವೆ ಸುದೀರ್ಘ ಕಾಲದಿಂದ ಒಂದು ವಿಶೇಷವಾದಂಥ ಬಂಧ ಇದೆ ಮತ್ತು ಒಪ್ಪಂದಗಳು ಕೂಡ ಇದೆ. ಚೀನಾದ ಸಮತೋಲನವನ್ನು ಕಾಯ್ದುಕೊಳ್ಳುವಂತಹ ದೃಷ್ಟಿಯಿಂದ ಇದು ಅತ್ಯಂತ ಅವಶ್ಯಕ. ನೀವು ನೋಡಿ, ಚೀನಾ ಭಾರತದ ನಾವೇನು ಈಶಾನ್ಯ ರಾಜ್ಯಗಳು ಅಂತ ಏನು ಕರಿತೀವಿ ಅದರ ಮೇಲೆ ಕಣ್ಣಿಟ್ಟುಕೊಂಡು ಕೂತಿದೆ. ಅವುಗಳ ಮೇಲೆ ಕಣ್ಣಿಟ್ಟಿರುವಂತಹ ಚೀನಾವನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಮಯನ್ಮಾರ್ ಜೊತೆಗೆ ಚೆನ್ನಾಗಿರಬೇಕು. ಹೀಗಾಗಿ ಮಯನ್ಮಾರಿಗೂ ಕೂಡ ಅತಿ ಹೆಚ್ಚು ನಾವು ರಫ್ತು ಮಾಡ್ತೀವಿ, ಅವರು ಕೂಡ ಆಮದನ್ನು ಮಾಡ್ಕೊಳ್ತಾರೆ. ಸುದೀರ್ಘ ಕಾಲದ ಸಂಬಂಧ ಅವರ ಜೊತೆಗೆ ಇದೆ. ಸೋನಾರ್ ವ್ಯವಸ್ಥೆ, ಟಾರ್ಪೆಡ್ಗಳು ಮತ್ತು ಸಂವಹನ ಉಪಕರಣಗಳು ಇವೆಲ್ಲವನ್ನು ಅವರು ತೆಗೆದುಕೊಳ್ತಾರೆ. ಮತ್ತೊಂದು ಕಡೆ ಫಿಲಿಪೈನ್ಸ್ 19% ತೆಗೆದುಕೊಳ್ತಾರೆ. ಅವರು ಅತಿ ಹೆಚ್ಚು ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಇವರು ಖರೀದಿ ಮಾಡ್ತಾರೆ ಭಾರತದಿಂದ. ಯಾವ ಕಾರಣಕ್ಕೆ ಅಂತ ಹೇಳಿದರೆ, ಇದೊಂದು ದ್ವೀಪ ರಾಷ್ಟ್ರ ಆಗಿದೆ. ದ್ವೀಪ ರಾಷ್ಟ್ರ ಆಗಿರೋದ್ರಿಂದ ದಕ್ಷಿಣ ಚೀನಾ ಸಮುದ್ರದಲ್ಲಿ ಪ್ರಾದೇಶಿಕ ವಿವಾದಗಳು ಕೆಲವೊಂದಿಷ್ಟಿದೆ. ಈ ರಾಷ್ಟ್ರದ ಮೇಲೆ ಚೀನಾ ಹತೋಟಿ ಇಡಬೇಕು, ಅದರ ಮೇಲೆ ನಮ್ಮ ಕಂಟ್ರೋಲ್ ಇಡಬೇಕು ಅನ್ನೋ ಪ್ರಯತ್ನವನ್ನು ಚೀನಾ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಈ ಕರಾವಳಿಯ ಈ ತೀರದಲ್ಲಿ ತನ್ನ ರಕ್ಷಣೆಯನ್ನು ಮಾಡಿಕೊಳ್ಳುವುದಕ್ಕಾಗಿ ಫಿಲಿಪೈನ್ಸ್ ಭಾರತದಿಂದ ಇವುಗಳನ್ನು ಖರೀದಿ ಮಾಡುತ್ತೆ. ಎರಡನೇದು ಅರ್ಮೇನಿಯಾ, ಇದು $600 ಮಿಲಿಯನ್ ಖರೀದಿ ಮಾಡಿದೆ ಭಾರತದಿಂದ. ರಷ್ಯಾದ ಮೇಲೆ ಅವಲಂಬನೆ, ಅಂದರೆ ಈ ಹಿಂದೆ ರಷ್ಯಾದ ಮೇಲೆ ಅತಿ ಹೆಚ್ಚಾಗಿ ಅವರು ಅವಲಂಬನೆ ಆಗಿದ್ರು. ಯಾವಾಗ ಉಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ ಶುರುವಾಯಿತು, ಆ ಯುದ್ಧದ ನಂತರ ಭಾರತದತ್ತ ಇವರು ಹೊರಳಿದ್ದಾರೆ. ಹೀಗಾಗಿ ಅರ್ಮೇನಿಯಾ ಕೂಡ ಒಂದಿದೆ. ಅತಿ ಹೆಚ್ಚು ಖರೀದಿ ಮಾಡುವ ದೇಶಗಳನ್ನು ನೋಡಿದ್ವಿ. ಹಾಗಾದರೆ ಯಾವ್ಯಾವ ದೇಶಗಳ ಪಾಲು ಎಷ್ಟೆಷ್ಟಿದೆ ಭಾರತದಿಂದ ಖರೀದಿ ಮಾಡೋದು? ಅತಿ ಹೆಚ್ಚು ಇರೋದು ಮಯನ್ಮಾರ್. 28% ಭಾರತದಿಂದ ಅವರು ಖರೀದಿ ಮಾಡ್ತಾರೆ. ಒಂದ್ಸಗೆ ನಾನು ಹೇಳಿದೆ, ಭಾರತ ಮತ್ತು ಮಯನ್ಮಾರ್ ನಡುವೆ ಇರುವಂತಹ ಸಂಬಂಧ, ಅದರ ಜೊತೆಗೆ ಮೇಲಿಂದ ಮೇಲೆ ಹಿಮಾಲಯದ ವಿಚಾರ ಮತ್ತು ನಮ್ಮ ಈ ಏನು 7 ರಾಜ್ಯಗಳಿದೆ, ಆ 7 ರಾಜ್ಯಗಳ ವಿಚಾರದಲ್ಲಿ ಚೀನಾ ಮೇಲಿಂದ ಮೇಲೆ ಖ್ಯಾತಿ ತೆಗಿತಾ ಇರೋದು, ಆ ವಿಚಾರದಲ್ಲಿ ಭಾರತ ತೋರಿಸ್ತಾ ಇರುವಂತಹ ದೃಢವಾದಂತಹ ನಿಲುವು, ಆ ಕಾರಣಕ್ಕಾಗಿ ಮ್ಯಾನ್ಮಾರ್ ಜೊತೆಗೆ ನಾವು ಚೆನ್ನಾಗಿರಬೇಕು ಅನ್ನೋ ಕಾರಣ 28% ಅವರು ಖರೀದಿ ಮಾಡ್ತಾರೆ. ಫಿಲಿಪೈನ್ಸ್ 19% ಅವರು ಭಾರತದಿಂದ ರಕ್ಷಣಾ ಸಾಮಗ್ರಿಗಳನ್ನು ಖರೀದಿ ಮಾಡೋದು. ನಮ್ಮ ರಫ್ತು ಆ ಪರಿಪ್ರಮಾಣದಲ್ಲಿದೆ. ಅರ್ಮೇನಿಯಾ 15% ಇದೆ ನಮ್ಮ ರಫ್ತು. ಶ್ರೀಲಂಕಾ 13% ಇರುವಂಥದ್ದು. ಇದರ ಜೊತೆಗೆ ಮಾರಿಷಸ್ 8.3% ಇದೆ. ಸೆಷಲ್ಸ್ 6%, ವಿಯೆಟ್ನಾಂ 5.5%, ಅಫ್ಘಾನಿಸ್ತಾನ, ಬಾಂಗ್ಲಾ ಮತ್ತು ಮಾಲ್ಡೀವ್ಸ್ 5% ಇರುವಂತಹ ಪ್ರಯತ್ನ ಇದು. ನೀವು ಶ್ರೀಲಂಕಾ ಜೊತೆಗೂ ಕೂಡ ನಾವು ಅವ್ರು ಯಾವಾಗ ಸಂಕಷ್ಟದಲ್ಲಿ ಇರ್ತಾರೆ ಅವತ್ತು ಕೂಡ ಭಾರತ ಅವರಿಗೆ ಸಹಾಯ ಮಾಡಿದ್ದವು ನಾವು ನೋಡಿದ್ದೀವಿ. ಹಿಂದೂ ಮಹಾಸಾಗರದಲ್ಲಿ ನಾವೊಂದು ಶಾಂತಿಯನ್ನು ಮತ್ತು ಭದ್ರತೆಯನ್ನು ಕಾಪಾಡಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಶ್ರೀಲಂಕಾದ ಜೊತೆಗೆ ನಮ್ಮ ಸಂಬಂಧ ಅತ್ಯುತ್ತಮವಾಗಿರಬೇಕು, ನೆರೆಹೊರೆಯ ರಾಷ್ಟ್ರ ಅನ್ನೋ ಕಾರಣಕ್ಕೆ. ಇದಕ್ಕಿಂತ ಹೆಚ್ಚಾಗಿ ಶ್ರೀಲಂಕಾಕ್ಕೆ ಆರ್ಥಿಕವಾಗಿ ಭಾರತದಿಂದ ಖರೀದಿ ಮಾಡೋದು ಕೂಡ ಲಾಭ ಇದೆ. ಬಿಕಾಸ್ ಪಕ್ಕದ್ದೇ ದೇಶ ಆಗಿರೋದ್ರಿಂದ ನಾವು ಕ್ವಿಕ್ ಆಗಿ ಅದನ್ನು ಖರೀದಿ ಮಾಡಬಹುದು, ಬೇಗನೆ ತರಿಸ್ಕೊಳ್ಬೋದು ಅನ್ನುವಂಥ ಒಂದು ಕಾರಣಕ್ಕಾಗಿ ಅದೊಂದು ಸಹಾಯ ಕೂಡ ಅದಕ್ಕಿದೆ. ಅದರ ಜೊತೆಗೆ ಮಾರಿಷಸ್ ಅಂತ ಏನು ನಾವು ಕರಿತೀವಿ, ಅದು ಹಿಂದೂ ಮಹಾಸಾಗರದಲ್ಲಿ ತನ್ನ ವ್ಯಾಪ್ತಿಯನ್ನು ದೊಡ್ಡದಾಗಿರೋ ಕಾರಣಕ್ಕಾಗಿ ಅದಕ್ಕೂ ಕೂಡ ಅತಿ ಹೆಚ್ಚು ರಫ್ತಾಗುತ್ತೆ. ಸೆಷಲ್ಸ್ ಅದು ಕೂಡ ಭಾರತದಿಂದ ಆರ್ಥಿಕ ನೆರವನ್ನು ಪಡೆದುಕೊಂಡಿರೋ ಕಾರಣಕ್ಕಾಗಿ ನಾವು ಅವ್ರಿಗೊಂದಿಷ್ಟು ಸಾಲವನ್ನು ಕೂಡ ಕೊಟ್ಟಿದ್ದೀವಿ. ಒಂದು ಕ್ರೆಡಿಟ್ ಯೋಜನೆಯಲ್ಲಿ, ಲೈನ್ ಆಫ್ ಕ್ರೆಡಿಟ್ ಎನ್ನುವಂಥ ಒಂದು ಯೋಜನೆಯಲ್ಲಿ ಸಾಲ ಕೊಟ್ಟಿದ್ದೀವಿ. ಹೀಗಾಗಿ ಅವರು ಕೂಡ ನಮ್ಮಿಂದ ಅತಿ ಹೆಚ್ಚು ಖರೀದಿ ಮಾಡ್ತಾರೆ. ಹಾಗಾದರೆ ಯಾವ್ಯಾವ ದೇಶ ಯಾವ್ಯಾವ ಸಾಮಗ್ರಿಗಳಿಗೆ ಬೇಡಿಕೆ ಇಟ್ಟಿದೆ, ಯಾವ್ಯಾವುದನ್ನು ಖರೀದಿ ಮಾಡುತ್ತೆ? ನಾವು ಅವಾಗಲೇ ನೋಡಿದ್ವಿ, ಭಾರತದತ್ತ ತೇಜಸ್ ಇದೆ, ಬ್ರಹ್ಮೋಸ್ ಇದೆ, ಬೇರೆ ಅತ್ಯಾಧುನಿಕ ಕ್ಷಿಪಣಿಗಳಿದೆ. ಇವುಗಳ ಪೈಕಿ ಫಿಲಿಪೈನ್ಸ್ ಬ್ರಹ್ಮೋಸ್ ಕ್ಷಿಪಣಿಯನ್ನು ಖರೀದಿಸಿದಂತಹ ಮೊದಲ ವಿದೇಶಿ ರಾಷ್ಟ್ರ ಇದು. ಭಾರತ ಮತ್ತು ರಷ್ಯಾದ ಈ ಸಂಯೋಜಕತ್ವದಲ್ಲಿ ನಿರ್ಮಾಣ ಆದಂತಹ ಕ್ಷಿಪಣಿ ಇದು. ಇದನ್ನು ವಿದೇಶಿ ರಾಷ್ಟ್ರ, ಬ್ರಹ್ಮೋಸನ್ನು ಖರೀದಿ ಮಾಡಿದಂತಹ ಮೊದಲ ವಿದೇಶಿ ರಾಷ್ಟ್ರ ಫಿಲಿಪೈನ್ಸ್, ಇವರು ಖರೀದಿ ಮಾಡಿದ್ರು. ಅರ್ಮೇನಿಯಾ ರಾಕೆಟ್ ಲಾಂಚರ್, ಆಂಟಿ ಟ್ಯಾಂಕ್ ಕ್ಷಿಪಣಿ, ಸ್ವಾತಿ ರಡಾರ್ಗೆ ಅವರು ದೊಡ್ಡ ಮಟ್ಟದ ಬೇಡಿಕೆಯನ್ನು ಇಡ್ತಾರೆ. ಮಾರಿಷಸ್ ಮತ್ತು ಮಾಲ್ಡೀವ್ಸ್ ಹೆಲಿಕಾಪ್ಟರ್ ಮತ್ತು ಗಸ್ತು ಹಡಗುಗಳಿಗೆ ಅವರ ಬೇಡಿಕೆ ಇದೆ. ಆಫ್ರಿಕನ್ ರಾಷ್ಟ್ರಗಳು ಭಾರತದ ತೇಜಸ್ ಫೈಟರ್ ಜೆಟ್ ಮತ್ತು ಆಕಾಶ ಕ್ಷಿಪಣಿಗಳ ಮೇಲೆ ಅವರದೊಂದು ಬೇಡಿಕೆ ಇದೆ. ಅಮೆರಿಕ ಮತ್ತು ಇಸ್ರೇಲ್ ವಿಮಾನದ ಬಿಡಿಭಾಗಗಳು ಮತ್ತು ಫ್ಯೂಸ್ ಲೆಸರ್ಗಳನ್ನು ಅವರು ಬೇಡಿಕೆಗೆ ಇಟ್ಟಿದ್ದಾರೆ. ಇಲ್ಲಿ ಸ್ವಾತಿ ರಡಾರ್ ಅಂತ ಹೇಳಿದರೆ
ಇದು ಶತ್ರುಗಳ ರಾಕೆಟ್, ಅಂದರೆ ಬೆಂಕಿ ಉತ್ಪಾದನೆ ಮಾಡುವಂಥ ರಾಕೆಟ್ಗಳಾಗಿರ್ಬೋದು, ಮೋಟರ್ಗಳಾಗಿರ್ಬೋದು, ಬೇರೆ ಬೇರೆ ದೇಶಗಳಿಂದ ಏನು ಬರುತ್ತಲ್ಲ ಅವುಗಳನ್ನು ಸುಮಾರು 50 ಕಿಲೋಮೀಟರ್ ವ್ಯಾಪ್ತಿಯ ದೂರದಲ್ಲೇ ಆ ವ್ಯಾಪ್ತಿಯಲ್ಲಿ ಅವುಗಳನ್ನು ಶತ್ರು ದೇಶಗಳಿಗೆ ಗೊತ್ತಾಗದಂತೆ ಹೊಡೆದುರುಳಿಸುವಂಥ ಅತ್ಯಾಧುನಿಕ ರಡಾರ್ ಇದು, ಸ್ವಾತಿ ರಡಾರ್. ಇದಕ್ಕೂ ಕೂಡ ವ್ಯಾಪಕವಾದಂತಹ ಒಂದು ಬೇಡಿಕೆ ಇದೆ ಜಗತ್ತಿನಾದ್ಯಂತ. ಇದ್ರ ಜೊತೆಗೆ ಬ್ರಹ್ಮೋಸ್ ಆಗಿರ್ಬೋದು, ಆಕಾಶ್, ಇದು ಮೇಲ್ಮೈಯಿಂದ ಆಕಾಶದೊಳಗಿದ್ದುಕೊಂಡು ಹೊಡೆದುರುಳಿಸುವಂತಹ ಅತ್ಯಾಧುನಿಕ ಕ್ಷಿಪಣಿ ಇದು. ತೇಜಸ್ ಹಗುರ ಯುದ್ಧ ವಿಮಾನ ಇದು, ಇದಕ್ಕೆ ಬೇಡಿಕೆ ಇದೆ. ಧ್ರುವ್ ಸುಧಾರಿತ ಹಗುರ ವಿಮಾನ ಇದು, ಇದಕ್ಕೂ ಕೂಡ ಬೇಡಿಕೆ ಇದೆ. ಡೋರ್ನಿಯರ್ ಬಹು ಉಪಯೋಗಿ ಸಾರಿಗೆ, ಅಂದರೆ ನೀವು ಎಲ್ಲ ಕಡೆಯೂ ಕೂಡ ಅದನ್ನು ಉಡಾವಣೆ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಇರುವಂಥದ್ದು, ಇದಕ್ಕೂ ಕೂಡ ದೊಡ್ಡ ಮಟ್ಟದ ಬೇಡಿಕೆ ಇದೆ. ಓಕೆ, ಇವತ್ತು ಭಾರತದ ರಫ್ತಿನ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಈ ರಫ್ತು ಏರಿಕೆಗೆ ಪ್ರಮುಖ ಕಾರಣಗಳೇನು? ಯಾವೆಲ್ಲ ಬೆಳವಣಿಗೆಗಳಾಯಿತು? ಮೊದಲನೆಯದ್ದು, ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಆತ್ಮನಿರ್ಭರ ಭಾರತ. ಈ ಆತ್ಮನಿರ್ಭರ ಭಾರತದಲ್ಲಿ ದೇಶೀಯವಾಗಿ ಅದು DRDO ಆಗಿರ್ಬೋದು, ಬೇರೆ ಬೇರೆ ರಕ್ಷಣಾ ಸಂಸ್ಥೆಗಳೇನಿದೆ, HAL ಆಗಿರ್ಬೋದು, ಬೇರೆ ಬೇರೆ ರಕ್ಷಣಾ ಸಂಸ್ಥೆಗಳು ಅನೇಕ ಉತ್ಪನ್ನಗಳನ್ನು ತಯಾರು ಮಾಡೋದಕ್ಕೆ ಶುರುವಾಯಿತು. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಸರ್ಕಾರದಿಂದ ಮಾಡೋದಕ್ಕೆ ಶುರುವಾಯಿತು. ಆತ್ಮನಿರ್ಭರ ಭಾರತ ಜಾರಿಯಾದ ನಂತರ ಇವುಗಳ ರಫ್ತಿನಲ್ಲೂ ಕೂಡ ಹೆಚ್ಚೆಚ್ಚಾಗ್ತಾ ಹೋಯಿತು. ಎರಡನೇದು, ಖಾಸಗಿ ವಲಯದ ಪಾಲ್ಗೊಳ್ಳುವಿಕೆ. ಖಾಸಗಿ ವಲಯವು ಕೂಡ ಇದರಲ್ಲಿ ಹೆಚ್ಚು ಪಾಲ್ಗೊಳ್ಳೋದಕ್ಕೆ ಶುರುವಾಯಿತು. ಕೈಗೆಟುಕುವ ದರ. ನೀವು ಪಾಶ್ಚಿಮಾತ್ಯ ರಾಷ್ಟ್ರಗಳು, ಈಗ ಬೇರೆ ಬೇರೆ ಶ್ರೀಲಂಕಾ ಆಗಿರ್ಬೋದು, ಫಿಲಿಪೈನ್ಸ್ ಆಗಿರ್ಬೋದು, ಮಾಲ್ಡೀವ್ಸ್ ಆಗಿರ್ಬೋದು, ಈ ಬೇರೆ ಬೇರೆ ದೇಶಗಳೇನಿದೆ, ನೀವು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋದರೆ ಅಲ್ಲಿ ಅತಿ ಹೆಚ್ಚು, ಅದು ಫ್ರಾನ್ಸ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಬ್ರಿಟನ್ ಆಗಿರ್ಬೋದು, ಅಮೆರಿಕಾ ಆಗಿರ್ಬೋದು, ಬೇರೆ ಬೇರೆ ದೇಶಗಳಿಗೆ ಹೋದರೆ ಅತಿ ಹೆಚ್ಚು ಬೆಲೆಯನ್ನು ಕೊಟ್ಟು ತರಬೇಕಾದಂಥ ವ್ಯವಸ್ಥೆ ಇದೆ. ಆದರೆ ಭಾರತ ಅತ್ಯಂತ ಕಡಿಮೆ ಬೆಲೆಗೆ ಇವುಗಳನ್ನು ಪೂರೈಕೆ ಮಾಡುವಂಥ ರಾಷ್ಟ್ರ ಆಗಿರೋದ್ರಿಂದ ಕೈಗೆಟುಕುವ ದರದಲ್ಲೂ ಕೂಡ ಇದು ಸಿಗ್ತಾ ಇದೆ. ಮತ್ತೊಂದು ಕಡೆ ಭಾರತವನ್ನು ನಂಬಿಕಸ್ಥ ಆಯ್ಕೆ ಆಗ್ಬಿಟ್ಟೆ. ನಾನು ಅವಾಗಲೇ ಚೀನಾ ಮತ್ತು ಪಾಕಿಸ್ತಾನ ಅಂತ ಹೇಳಿದೆ, ತಗೊಳ್ಳಿ ಯುದ್ಧ ಮಾಡಿ ಅನ್ನೋ ಕಾರಣಕ್ಕಾಗಿ ಕೆಲವೊಂದಿಷ್ಟು ಡ್ರೋನ್ಗಳನ್ನು ಕೊಟ್ಟುಬಿಟ್ರು. ಆ ಡ್ರೋನ್ಗಳನ್ನು ಭಾರತದ ಮೇಲೆ ಪಾಕಿಸ್ತಾನದವರು ಹಾರಿಸಿದ್ರು. ಆ ಡ್ರೋನ್ಗಳ ಮುಖಾಂತರ ಪಾಕಿಸ್ತಾನವೂ ಕೂಡ ಬೆತ್ತಲೆ ಆಯಿತು, ಚೀನಾವು ಕೂಡ ಬೆತ್ತಲೆ ಆಗಿದ್ದನ್ನು ನಾವು ನೋಡಿದ್ವಿ. ಆದರೆ ಭಾರತದ ವಿಚಾರದಲ್ಲಿ ಹಾಗಿಲ್ಲ, ಒಂದು ನಂಬಿಕೆ ಇದೆ.